ಹಾಯ್ ನಮಸ್ತೆ. ಕಲರ್ ನ್ಯೂಮರಾಲಜಿ ಅಂತ ಹೇಳ್ತಾ ಇರೋದು ದಟ್ ಇಸ್ ನಂಬರ್ 5 ಇನ್ ಯೆಲ್ಲೋ ಕಲರ್. ಸೊ 5 ಇನ್ ಯೆಲ್ಲೋ ಅಂತಂದ್ರೆ ದಟ್ ಇಸ್ ದಿ ಅರ್ತ್ ಎಲಿಮೆಂಟ್, ಭೂತತ್ವ. ಇದನ್ನ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ಗೆ ನಾವು ಭೂತತ್ವವನ್ನು ಹೋಲಿಸ್ತೇವೆ. ಸೊ ಭೂತತ್ವ ಅಂದ್ರೆ ಕೇರಿಂಗ್, ಸಪೋರ್ಟಿವ್, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ, ಪೇಷನ್ಸ್ ಅಂತ ಹೇಳ್ತೀವಿ, ಸ್ಟ್ರೆಂತ್, ಡಿಟರ್ಮಿನೇಷನ್, ಸ್ವಲ್ಪ ಡೆನ್ಸ್, ಹೆವಿ, ಭಾರ ಅಂತ ಹೇಳ್ಬೋದು. ಸೊ ಮೇನ್ ಥಿಂಗ್ ಇಸ್ ದಿ ಹೋಲ್ಡಿಂಗ್ ಕೆಪಾಸಿಟಿ ಅಂದ್ರೆ ಒಂದು ನರಿಶ್ಮೆಂಟ್ ಅಂತ ಹೇಳ್ಬೋದು. ಸೊ ಇವರಲ್ಲಿ ಯಾವುದೇ ಒಂದು ಡಿಸಿಷನ್ಗೆ ಸ್ಟಿಕ್ ಆನ್ ಆತಂದ್ರೆ ಮತ್ತೆ ಡಿಸಿಷನ್ ಚೇಂಜ್ ಮಾಡಲ್ಲ. ಅಂದ್ರೆ ಇವರಲ್ಲಿ ಫ್ಲಕ್ಚುಯೇಟಿಂಗ್ ಮೈಂಡ್ಸೆಟ್ ಆ ಥರ ಇರಲ್ಲ. ಸ್ವಲ್ಪ ಲೇಜಿ, ಸ್ವಲ್ಪ ಸ್ಲೋ ಆಗಿರ್ತಾರೆ ಅಂತ ಹೇಳ್ಬೋದು. ಬಟ್ ಈ ಫೈನ್ ಯೆಲ್ಲೋ ಕಲರ್ ಅನ್ನ ನಾನು ಯಾವಾಗ ಯೂಸ್ ಮಾಡ್ಬೋದು ಅಂತಂದಾಗ ಇಟ್ ಇಸ್ ಯೂಸ್ ಟು ಬೂಸ್ಟ್ ದ ಕಾನ್ಫಿಡೆನ್ಸ್ ಲೆವೆಲ್. ಯಾರಿಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಜಾಸ್ತಿ ಮಾಡಲಿಕ್ಕೆ, ಸ್ಟೇಜ್ ಫೇರ್ ಇದೆ, ಆಮೇಲೆ ಜನ ಜೊತೆ ಮಾತಾಡಲಿಕ್ಕೆ ಭಯ ಅಂತಿದ್ದಾಗ ಅವಾಗ ಕೂಡ ನೀವು ಫೈನ್ ಯೆಲ್ಲೋ ಕಲರ್ ಅನ್ನ ಯೂಸ್ ಮಾಡ್ಬೋದು. ಸ್ಟೂಡೆಂಟ್ಸ್ಗೆ ಒಂದ ಪ್ಲೇಸ್ ಅಲ್ಲಿ ಕುತ್ಕೊಂಡು ಓದ್ತಾ ಇಲ್ಲ, ಅವ್ರ ಕಾನ್ಸಂಟ್ರೇಷನ್ ಇಲ್ಲ, ಏನು ಓದಿದ್ದು ಸಹಿತ ಅವ್ರ ಮೆಮರಿಯಲ್ಲಿ ಅದನ್ನು ಸ್ಟೋರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ನೀವು ಫೈನ್ ಯೆಲ್ಲೋ ಕಲರ್ ಅನ್ನ ಯೂಸ್ ಮಾಡ್ಬೋದು. ಆಮೇಲೆ ತಲೆ ಸುತ್ತು, ಆಮೇಲೆ ಪ್ರೊಲ್ಯಾಪ್ಸ್ ಅಂತ ಇದ್ರಿ, ಯೂಟ್ರಸ್ ಪ್ರೊಲ್ಯಾಪ್ಸ್ ಅಂತ ಹೇಳ್ಬೋದು, ಆನಸ್, ಹರ್ನಿಯಾ, ಆಮೇಲೆ ಸ್ಯಾಗಿಂಗ್ ಇದ್ದಾಗ ಬಾಡಿಯಲ್ಲಿ, ಈಗ ಅಪ್ಪರ್ ಆರ್ಮ್ಸ್ ಅಲ್ಲಿ ಸ್ಯಾಗಿಂಗ್ ಆಗ್ತಾ ಇದೆ, ಹೊಟ್ಟೆ ಹಿಂಗ್ ಜೋತ್ ಬಿದ್ದಿದೆ, ಬ್ರೆಸ್ಟ್ ಸ್ಯಾಗಿಂಗ್, ಎನಿವೇ ಸ್ಯಾಗಿಂಗ್ ಇಂದ ಬಾಡಿ ಇದ್ದಾಗ ಅದನ್ನ ನಾವು ಹೋಲ್ಡ್ ಮಾಡುವಂತ ಇರುವುದು ಕೆಪಾಸಿಟಿ ಅರ್ತ್ ಎಲಿಮೆಂಟ್ಗೆ ಮಾತ್ರ. ಆವಾಗೂ ಕೂಡ ನೀವು ಫೈನ್ ಯೆಲ್ಲೋ ಕಲರ್ ಅನ್ನ ಯೂಸ್ ಮಾಡ್ಬೋದು. ವಾಮಿಟಿಂಗ್ ಆಗ್ತಾ ಇದೆ, ಲೂಸ್ ಮೋಷನ್ ಇರ್ಬೋದು, ಬೆಡ್ ವೆಟ್ಟಿಂಗ್ ಅಂತ ಹೇಳ್ತೀವಿ, ಆಮೇಲೆ ಫ್ರೀಕ್ವೆಂಟ್ ಯೂರಿನೇಷನ್, ಅವಾಗ ಹೋಲ್ಡಿಂಗ್ ಕೆಪಾಸಿಟಿ ಅಲ್ಲಿ ಇರಲ್ಲ, ಅದನ್ನು ತಂದು ಕೊಡುವುದೇ ಅರ್ತ್ ಎಲಿಮೆಂಟ್. ಅವಾಗ ಕೂಡ ನೀವು ಫೈನ್ ಯೆಲ್ಲೋ ಕಲರ್ನ ಯೂಸ್ ಮಾಡ್ಬೋದು. ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ ಇರ್ಬೋದು, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂದ್ರೆ ನಾನು ಏನೋ ಈಗ ಊಟ ಮಾಡಿದಾಗ ನನ್ನ ಸ್ಟಮಕ್ ಅಲ್ಲಿ 2 to 2.5 hours ಅದನ್ನು ಹೋಲ್ಡ್ ಮಾಡುವಂತ ಕೆಪಾಸಿಟಿ ಬಾಡಿಗೆ ಇರಬೇಕು, ಸ್ಟಮಕ್ ಅಲ್ಲಿ ಇರಬೇಕು. ಆವಾಗ ಅದು ಅಲ್ಲಿರುವ ನ್ಯೂಟ್ರಿಯನ್ಸ್ ಅನ್ನ ಅಬ್ಸಾರ್ವ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಈ ತರ ಡೆಫಿಷಿಯನ್ಸಿ ಇದ್ದಾಗೂ ಕೂಡ ನೀವು ಫೈನ್ ಯೆಲ್ಲೋ ಕಲರ್ನ ನೀವು ಯೂಸ್ ಮಾಡ್ಬೋದು. ಆಮೇಲೆ ಮಿಸ್ ಕ್ಯಾರೇಜಸ್ ಅಂತ ಇರ್ಬೋದು, ಎಕ್ಸಸ್ ಬ್ಲೀಡಿಂಗ್ ಆಗ್ತಾ ಇದ್ರೆ, ಮಿಸ್ ಕ್ಯಾರೇಜಸ್ ಅಂತಂದ್ರೆ ಯುಟ್ರಸ್ ಅಲ್ಲಿ ಕೆಪಾಸಿಟಿ ಇಲ್ಲ ಹೋಲ್ಡ್ ಮಾಡುವಂತ, ಅವಾಗ ಕೂಡ ಫೈನ್ ಯೆಲ್ಲೋ ಕಲರ್ ಅನ್ನ ಯೂಸ್ ಮಾಡಿ. ಆಮೇಲೆ ಪ್ರಾಪರ್ಟಿ ರಿಲೇಟೆಡ್, ನಾನು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಬೇಕು, ಸೇಲ್ ಮಾಡಬೇಕು, ಏನೋ ಪ್ರಾಪರ್ಟಿ ರಿಲೇಟೆಡ್ ನಾನು ಡಿಸ್ಕಷನ್, ಕಮ್ಯುನಿಕೇಶನ್ ಮಾಡಬೇಕು ಅಂತಾಗ ಅವಾಗೂ ಕೂಡ ನೀವು ಫೈನ್ ಯೆಲ್ಲೋ ಕಲರ್ ಅನ್ನ ನೀವು ಯೂಸ್ ಮಾಡಬಹುದು. ಸ್ಪಾಂಡಿಲೈಸಿಸ್ ಅಂತ ಹೇಳ್ತೀವಿ, ಸರ್ವೈಕಲ್, ಲಂಬರ್ ಸ್ಪಾಂಡಿಲೈಸಿಸ್, ಕಾಂಪ್ರೆಸ್ಟಿಕ್, ಅಲ್ಲಿ ಸ್ಪೈನಲ್ ಡಿಸ್ಕ್ಗೆ ಒಂದು ಸ್ಟ್ರೆಂತ್ ಅನ್ನ ಕೊಡುವುದೇ ಫೈನ್ ಯೆಲ್ಲೋ ಕಲರ್. ಹೇರ್ ಫಾಲ್ ಆಗ್ತಾ ಇದೆ, ಆಮೇಲೆ ಒಂದು ಕಾನ್ಶಿಯಸ್ ಲೆವೆಲ್ ಅನ್ನ ಇಂಪ್ರೂವ್ ಮಾಡಬಹುದು. ಈ ವರ್ಕ್ ಅಲ್ಲಿ ಇರ್ಬೋದು, ಒಂದು ಅರಿವು ಅಂತ ಹೇಳ್ತೀವಿ, ಒಂದು ಅರಿವನ್ನು ತಂದು ಕೊಡುವುದೇ ಫೈನ್ ಯೆಲ್ಲೋ ಕಲರ್. ಸೊ ಈ ಫೈನ್ ಯೆಲ್ಲೋ ಕಲರ್ ಅನ್ನ ನಾನು ಹೇಗೆ ಯೂಸ್ ಮಾಡಬಹುದು ಅಂತಂದಾಗ ಐದರ್ ಯು ಕ್ಯಾನ್ ರೈಟ್ ಇಟ್ ಆನ್ ಲೆಫ್ಟ್ ಹ್ಯಾಂಡ್ ಪ್ಯಾಮ್ ಅಲ್ಲಿ ಬರ್ಬೋದು, ಇಲ್ಲ ಅಂತಂದ್ರೆ ವೈಟ್ ಕಲರ್ ಪೇಪರ್ ಅಲ್ಲೂ ಕೂಡ ಈ ಫೈನ್ ಯೆಲ್ಲೋ ಕಲರ್ ಅಂತ ಈಗ ನೀವು ಈಗ ಆ ತರ ಹಾಕೋಬಹುದು. ಇಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ನೀವು ವಾಲ್ ಪೇಪರ್ ಮೇಲೆ ಐದರ್ ಏನೋ ಹೋಮ್ ಸ್ಕ್ರೀನ್ ಅಥವಾ ಲಾಕ್ ಸ್ಕ್ರೀನ್ ಅಲ್ಲೂ ಕೂಡ ಫೈನ್ ಯೆಲ್ಲೋ ಕಲರ್ ಅನ್ನ ನೀವು ಹಾಕೋಬಹುದು. ಸೊ ಈ ಫೈನ್ ಯೆಲ್ಲೋ ಕಲರ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Be healthy, keep smiling. Thanks for watching.